ಇವತ್ತು ನಾನು ನಮ್ಮ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಒಂದು ಸಖತ್ತಾಗಿರುವಂತ ಗುಡ್ ನ್ಯೂಸ್ ನ ತಂದಿದ್ದೀನಿ. ಓದ್ಕೊಂಡಿದ್ದೀವಿ, ಕೆಲ್ಸಕ್ಕಾಗಿ ಸಿಟಿಗೆ ಹೋಗ್ಬೇಕಾ ಅಥವಾ ಹಳ್ಳಿಯಲ್ಲೇ ಇದ್ದು ಗೌರವಯುತವಾಗಿ ಏನಾದ್ರೂ ಮಾಡ್ಲಿಕ್ಕಾಗಲ್ವಾ ಅಂತ ಯೋಚನೆ ಮಾಡ್ತಿರೋರ್ಗೆ ಕರ್ನಾಟಕ ಸರ್ಕಾರ ಒಂದು ಭರ್ಜರಿಯಾದಂತ ಅವಕಾಶವನ್ನ ಕೊಟ್ಟಿದೆ. ಅದೇ ಗ್ರಾಮ ಒನ್ ಕೇಂದ್ರಗಳು. ಇದನ್ನ ಖುದ್ದು ನೀವೇ ಶುರು ಮಾಡಬಹುದು. ಬರುವಂತ ಸರ್ವಿಸ್ ಮೇಲೆ ಆದಾಯವನ್ನ ಕೂಡ ಗಳಿಸಬಹುದು. ಹಾಗಾದ್ರೆ ಗ್ರಾಮ ಒನ್ ಅಂದ್ರೆ ಏನು, ಇದಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮನೆಯಲ್ಲೇ ಕುಳಿತು ನೀವು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಅನ್ನ ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಇವತ್ತು ನಾನು ನಮ್ಮ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಒಂದು ಸಖತ್ತಾಗಿರುವಂತ ಗುಡ್ ನ್ಯೂಸ್ ತಂದಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಓದ್ಕೊಂಡಿದ್ದೀವಿ, ಕೆಲಸಕ್ಕಾಗಿ ನಾವು ಸಿಟಿಗೆ ಹೋಗಬೇಕಾ, ಸೊ ಹಳ್ಳಿಯಲ್ಲೇ ಇದ್ದು ಏನಾದರೂ ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂತ ಕೆಲಸವನ್ನ ನಮಗೆ ಮಾಡೋದಕ್ಕಾಗಲ್ವಾ ಅಂತ ಇನ್ ಕೇಸ್ ನೀವು ಯೋಚಿಸ್ತಾ ಇದ್ರೆ ಕರ್ನಾಟಕ ಸರ್ಕಾರ ನಿಮಗಾಗೊಂದು ಭರ್ಜರಿ ಅವಕಾಶವನ್ನ ಕೊಟ್ಟಿದೆ. ಅದೇ ಗ್ರಾಮ ಒನ್ ಕೇಂದ್ರಗಳು. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಯಾದಂತ ಈ ಒಂದು ಗ್ರಾಮ ಒನ್ ಕೇಂದ್ರಗಳನ್ನ ಸ್ಥಾಪಿಸೋದಕ್ಕೆ ಇದೀಗ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಸೊ ಹಳ್ಳಿಗಳಲ್ಲೇ ಇದ್ಕೊಂಡು ಸರ್ಕಾರದ ಬೇರೆ ಬೇರೆ ಸೇವೆಗಳನ್ನ ಜನರಿಗೆ ತಲುಪಿಸೋ ಮೂಲಕ ಒಂದು ಗೌರವಾನ್ವಿತ ಆದಾಯ ಗಳಿಸೋದಕ್ಕೆ ಒಂದು ಉತ್ತಮ ಅವಕಾಶ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಈ ಗ್ರಾಮ ಒನ್ ಅಂದ್ರೆ ಏನು, ಯಾರೆಲ್ಲ ಅರ್ಜಿಯನ್ನ ಹಾಕಬಹುದು, ಯಾವ ರೀತಿ ಇದು ಕೆಲಸ ಆಗುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು, ಸೊ ಮನೆಯಲ್ಲೇ ಕುಳಿತುಕೊಂಡು ನಾವು ಮೊಬೈಲ್ ಅಲ್ಲೇ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು, ಆದ್ರೆ ಇದನ್ನ ಪೂರ್ತಿ ನೋಡಿದ್ರೆ ನೀವು ಯಾರ ಸಹಾಯ ಇಲ್ಲದೆ ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಸೊ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಒಂದು ಗ್ರಾಮ ಒನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲೆಲ್ಲ ಒಂದು ಜಾತಿ ಪ್ರಮಾಣ ಪತ್ರ ಆಗ್ಲಿ ಅಥವಾ ಪಹಣಿ ಆಗ್ಲಿ, ಏನೇ ಸರ್ಕಾರಿ ಸೌಲಭ್ಯ ಬೇಕು ಅಂತಂದ್ರೆ ಹಳ್ಳಿಯಿಂದ ತಾಲೂಕ್ ಆಫೀಸ್ ವರೆಗೆ ನಾವು ಅಲಿಬೇಕಿತ್ತು. ಇಡೀ ದಿನ ವೇಸ್ಟು, ದುಡ್ಡು ಖರ್ಚು. ಇದನ್ನ ತಪ್ಪಿಸೋದಕ್ಕೆ ಸರ್ಕಾರ ತಂದಿದ್ದೆ ಗ್ರಾಮ ಒನ್. ಇದು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ಸರ್ಕಾರದ ಎಲ್ಲ ನಾಗರಿಕ ಸೇವೆಗಳಾಗಿರ್ಬೋದು, ಬ್ಯಾಂಕಿಂಗ್ ಸೌಲಭ್ಯಗಳಾಗಿರ್ಬೋದು ಒಂದೇ ಸೂರಿನಡಿ ಸಿಗುತ್ತೆ. ಸೊ ನೀವು ಈ ಕೇಂದ್ರದ ಮಾಲೀಕರಾದ್ರೆ ನೀವು ಜನರಿಗೆ ಸಹಾಯ ಮಾಡೋ ಜೊತೆಗೆ ಪ್ರತಿ ಸರ್ವಿಸ್ಗೆ ಇಂತಿಷ್ಟು ಅಂತ ಕಮಿಷನ್ ಅಥವಾ ಆದಾಯವನ್ನ ಗಳಿಸಬಹುದು. ಸೊ ಇದು ಒಂಥರ ಗೌರವಯುತವಾದಂತ ಸ್ವಯಂ ಉದ್ಯೋಗ ಅಲ್ವಾ. ಸೊ ಈಗ ಮೇನ್ ವಿಚಾರಕ್ಕೆ ಬರೋಣ. ಎಲ್ಲರೂ ಕೂಡ ಗ್ರಾಮ ಒನ್ ಕೇಂದ್ರ ಆರಂಭಿಸೋದಕ್ಕೆ ಎಲ್ಲರೂ ಕೂಡ ಅರ್ಜಿ ಹಾಕೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಇದಕ್ಕೆ ಕೆಲವು ಕಂಡೀಷನ್ ಇದೆ. ಇದನ್ನ ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ ಸ್ನೇಹಿತರೆ. ನೀವು ಕನಿಷ್ಠ ಸೆಕೆಂಡ್ PUC ಪಾಸ್ ಆಗಿರಬೇಕು. ಒಂದು ವೇಳೆ ನೀವು ಡಿಪ್ಲೊಮೊ, ITI ಅಥವಾ ಯಾವ್ದಾದ್ರು ಡಿಗ್ರಿ ಮಾಡಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಬಟ್ ಕಂಡೀಷನ್ ಬಂದು ನೀವು PUC ಪಾಸ್ ಆಗಿರ್ಬೇಕು. ಸೊ ಕೇಂದ್ರದಲ್ಲಿ ಎಲ್ಲಾ ಕೆಲಸ ಆನ್ಲೈನ್ ಅಲ್ಲಿ ಇರೋದ್ರಿಂದ ನಿಮಗೆ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಅಂದ್ರೆ ಆಪರೇಟ್ ಮಾಡೋದಕ್ಕೆ ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ. ಯಾಕಂತಂದ್ರೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬಂದವರಿಗೆ ಅರ್ಜಿಯನ್ನ ಅಪ್ಲೈ ಮಾಡೋದಕ್ಕೆಲ್ಲ ನೀವೇ ಮಾಡಬೇಕಾಗತ್ತೆ. ಸೊ ನೀವು ಕರ್ನಾಟಕದವರೇ ಆಗಿರಬೇಕು. ನೀವು ಯಾವ ಹಳ್ಳಿಯಲ್ಲಿ ಕೇಂದ್ರ ತೆರಿಬೇಕು ಅಂತ ಅನ್ಕೊಂಡಿದ್ದೀರೋ ಆ ಏರಿಯಾದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ಏನ್ ವರ್ಕ್ ಆಗುತ್ತೆ, ಜನರಿಗೆ ಏನ್ ಬೇಕು ಅಂತ. ಸೊ ಈಗ ಬಂಡವಾಳ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಸೊ ನೋಡಿ, ಫ್ರೀ ಆಗಿ ಏನು ಸಿಗಲ್ಲ ಅಲ್ವಾ ಸ್ನೇಹಿತರೆ. ಸೊ ಇಲ್ಲಿ ನೀವು ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಎಲ್ಲ ತಗೋಬೇಕಾಗತ್ತೆ. ಅದಕ್ಕೆ ಸುಮಾರು ನಿಮಗೆ 1 ರಿಂದ 2 ಲಕ್ಷ ರೂಪಾಯಿ ಬಂಡವಾಳ ಹಾಕೋ ಆರ್ಥಿಕ ಶಕ್ತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಇನ್ ಕೇಸ್ ಇತ್ತು ಅಂತಂದ್ರೆ ನೀವು ಶುರು ಮಾಡಬಹುದು ಸ್ನೇಹಿತರೆ. ಅರ್ಜಿ ಹಾಕೋಕ್ ಮೊದಲು ನಿಮ್ಮ ಹತ್ತಿರ ಈ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಒಂದು ಫೋಲ್ಡರ್ ನಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ನಿಮ್ಮ PUC ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರೋದು ನಿಮ್ಮ ಹೆಸರಲ್ಲಿರೋ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಮಾಡಿದಂತ ಚೆಕ್ ಲೀಫ್ ಇರಬೇಕಾಗತ್ತೆ. ಸೊ ವೋಟರ್ ID ಅಥವಾ ರೇಷನ್ ಕಾರ್ಡ್ ಬೇಕಾಗತ್ತೆ. ಇನ್ನು ಪೊಲೀಸ್ ರಿಪೋರ್ಟ್, ಇದೊಂದು ಮುಖ್ಯ
ಮುಖ್ಯವಾದಂಥ ಪಾಯಿಂಟ್. ಸೊ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ ಅಂತ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್, ನಾವು PVC ಅಂತ ಹೇಳ್ತೀವಿ, ಅದನ್ನ ಪಡಿಬೇಕಾಗತ್ತೆ. ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ 1 ರಿಂದ 2 ನಿಮ್ಮ ಹತ್ರ ಇರಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಅರ್ಜಿ ಇನ್ ಕೇಸ್ ಆಯ್ಕೆ ಆಯ್ತು, ಎಲ್ಲ ಓಕೆ ಆಯ್ತು ಅಂತಂದ್ರೆ ನಿಮ್ಮ ಆಫೀಸ್ ಹೇಗಿರಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸೆಂಟರ್ನಲ್ಲಿ ಏನೇನು ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ ಒಂದು ರೆಫರೆನ್ಸ್ ನ ಕೊಡ್ತೀನಿ. ಒಂದೊಳ್ಳೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ. ಸೊ ಅದೇ ನಿಮ್ಮ ಕೆಲಸ ಇರುವಂಥದ್ದು. ಪ್ರಿಂಟರ್ ಮತ್ತು ಹೆಬ್ಬೆಟ್ಟು ಒತ್ತೋದಕ್ಕೆ ಬಯೋಮೆಟ್ರಿಕ್ ಸ್ಕ್ಯಾನರ್ ಬೇಕಾಗುತ್ತೆ. ಸೊ ಮುಖ್ಯವಾಗಿ ಫಾಸ್ಟ್ ಇಂಟರ್ನೆಟ್ ಬೇಕೇ ಬೇಕು. ಸೊ ಇಂಟರ್ನೆಟ್ ಸ್ಲೋ ಇದ್ರೆ ಕಸ್ಟಮರ್ಸ್ ಕಾಯಬೇಕಾಗುತ್ತೆ. ಸೊ ಇದು ಒಳ್ಳೇದಲ್ಲ, ಅಂದ್ರೆ ನಿಮಗೆ ಕಸ್ಟಮರ್ಸ್ ಅನ್ನ ಕಳ್ಕೊಳ್ತೀರಾ ನೀವು. ಸೊ ನೀವು ಕೂರೋದಕ್ಕೆ ಒಂದು ಕೌಂಟರ್ ಬೇಕು, ಜನ ಕುಳಿತುಕೊಳ್ಳೋದಕ್ಕೆ 4 ರಿಂದ 5 ಕುರ್ಚಿಗಳು ಬೇಕಾಗುತ್ತೆ ಸ್ನೇಹಿತರೆ. ಸೊ ಆಫೀಸ್ ನೋಡೋದಕ್ಕೆ ವೃತ್ತಿಪರವಾಗಿರಬೇಕು, ಪ್ರೊಫೆಷನಲ್ ಆಗಿರಬೇಕು. ಒಂದು CCTV ಕ್ಯಾಮ್ರಾವನ್ನ ಇಟ್ಕೊಳ್ಳಿ, ಒಂದು ಚಿಕ್ಕ LCD TV ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಈಗ ಕಂಪ್ಯೂಟರ್ ಅಥವಾ ಮೊಬೈಲ್ ನಲ್ಲಿ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಮೊಬೈಲ್ ಅನ್ನ ರೆಡಿ ಇಟ್ಕೊಳ್ಳಿ. ಸೊ ಮೊದಲು karnataka1.gov.in ಅನ್ನುವಂತ ವೆಬ್ಸೈಟ್ ಹೋಗ್ಬೇಕಾಗತ್ತೆ. ಅಲ್ಲಿ ರಿಜಿಸ್ಟರ್ ನೌ ಅಂತ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಒಂದು OTP ಬರುತ್ತೆ, ಅದನ್ನ ಹಾಕಿ ನೀವು ಲಾಗಿನ್ ಅನ್ನ ಮೊದಲನೇದಾಗಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನೀವು ಎಷ್ಟು ಓದಿದ್ದೀರಾ ಅನ್ನೋದನ್ನ ನಿಧಾನವಾಗಿ ತಪ್ಪು ಇಲ್ಲದೆ ಮೆನ್ಷನ್ ಮಾಡ್ತಾ ಬರಬೇಕಾಗತ್ತೆ. ನಂತರ ನಾನು ಮೊದಲೇ ಹೇಳಿದೆ ಅಲ್ವಾ, ಡಾಕ್ಯುಮೆಂಟ್ಸ್, ಆಧಾರು, ಫೋಟೋ, ಮಾರ್ಕ್ಸ್ ಕಾರ್ಡು ಎಲ್ಲವನ್ನ ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡಬೇಕು. ಕ್ವಾಲಿಟಿ ಚೆನ್ನಾಗಿರುವಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಕೊನೆಯದಾಗಿ ₹100 ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ಇದು ವಾಪಸ್ ಬರಲ್ಲ, ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಫೀಸ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ನೀವು ಸೆಲೆಕ್ಟ್ ಆದ್ರೆ ಆಮೇಲೆ ₹5,000 ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕಟ್ಟಬೇಕಾಗತ್ತೆ. ಇದು ರಿಫಂಡೇಬಲ್, ಅಂದ್ರೆ ನೀವು ಆಮೇಲೆ ವಾಪಸ್ಸನ್ನ ಪಡಿಬಹುದು. ಸೊ ಬಟ್ 5,000 ಕಟ್ಟಬೇಕಾಗತ್ತೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ ಗೆಲ್ಲಬೇಕು ಅಂತಂದ್ರೆ ಒಂದು 2 ಸೀಕ್ರೆಟ್ ಟಿಪ್ಸ್ ಅನ್ನ ಕೊಡ್ತೀನಿ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಟಿಪ್ ನಂಬರ್ 1 ಬಂದು, ನಿಮ್ಮ ಕೇಂದ್ರ ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲೊಕೇಶನ್. ಸೊ ಬಸ್ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು ಅಥವಾ ಮಾರ್ಕೆಟ್ ಹತ್ರ ಸಣ್ಣ ಜಾಗ ಸಿಕ್ಕಿದ್ರು ಅಲ್ಲಿ ಆಫೀಸ್ ಅನ್ನ ಮಾಡಿ, ಅಲ್ಲಿ ಜನ ಜಾಸ್ತಿ ಓಡಾಡೋದ್ರಿಂದ ನಿಮ್ಮ ಹತ್ರ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಸ್ನೇಹಿತರೆ. ಇದು ಟಿಪ್ ನಂಬರ್ 1, ಲೊಕೇಶನ್ ವೈಸ್. ಟಿಪ್ ನಂಬರ್ 2, ಇಂಟರ್ನೆಟ್ ಸ್ಪೀಡ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ಯಾವ ನೆಟ್ವರ್ಕ್ ಚೆನ್ನಾಗಿ ಬರುತ್ತೋ ಅದೇ ಒಂದು ಬ್ರಾಡ್ಬ್ಯಾಂಡ್ ಅಥವಾ ವೈಫೈ ತಗೊಳ್ಳಿ. ಸೊ ಕೆಲಸ ಬೇಗ ಬೇಗ ಆದ್ರೆ ಜನ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಯಾಕಂತಂದ್ರೆ ಇಂಟರ್ನೆಟ್ ಸ್ಲೋ ಇದೆ ಅನ್ನೋದೇ ತುಂಬಾ ಜನರ ಸಮಸ್ಯೆ. ಇದಿಷ್ಟು ಗ್ರಾಮ1 ಕೇಂದ್ರದ ಬಗ್ಗೆ ಸಂಪೂರ್ಣ ಮಾಹಿತಿ. ಸೊ ಈ ಒಂದು ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ಬೋದು, ನಾನು ಖಂಡಿತ ಉತ್ತರವನ್ನ ಕೊಡ್ತೀನಿ. ಸೊ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಇವತ್ತೇ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನ ಪಡೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಊರಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಯಾರೇ ಒಬ್ಬ ನಿರುದ್ಯೋಗಿ ಯುವಕನಿಂದ ಇದರಿಂದ ಅವರಿಗೊಂದು ದಾರಿ ಆಗಬಹುದು. ಇನ್ನು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡ್ತೀನಿ ಸ್ನೇಹಿತರೆ. ಸಾಕಷ್ಟು ಅಪ್ಡೇಟ್ಸ್ನ ಕೊಡ್ತೀನಿ. ಯಾಕಂತಂದ್ರೆ ಗ್ರಾಮ1 ಅನ್ನುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಜನರಿಗೆ ಯೂಸ್ಫುಲ್ ಆಗುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಬಿಕಾಸ್ ನಿಮಗೆ ಇಂಟರ್ನೆಟ್ ಆಗಿರ್ಬೋದು ಅಥವಾ ಮೊಬೈಲ್ ಬಳಕೆ ಆಗಿಲ್ಲ ಅಂತಂದ್ರೆ ನಾವು ಫಸ್ಟ್ ಹೋಗೋದೇ ಗ್ರಾಮ1 ಆಗಿರ್ಬೋದು, ಬೆಂಗಳೂರು1 ಈ ರೀತಿ ಕೇಂದ್ರಗಳಿಗೆ ಹೋಗ್ತೀವಿ, ಅರ್ಜಿಯನ್ನ ಸಲ್ಲಿಸ್ತೀವಿ. ಸೊ ಬಟ್ ಅದೇ ಒಂದು ಕೇಂದ್ರವನ್ನ ನಾವೇ ಯಾಕೆ ಮಾಲೀಕರಾಗಿರಬಾರ್ದು? ಸೊ ನಾವೇ ಯಾಕೆ ಆ ಒಂದು ಬಿಸ್ನೆಸ್ನ ಶುರು ಮಾಡಬಾರ್ದು? ಯಾಕಂತಂದ್ರೆ ನಿಮಗೆ ಇದು ಯಾವತ್ತಿದ್ರೂ ಕೂಡ ಒಂದು ಟ್ರೆಂಡಿಂಗ್ ಬಿಸ್ನೆಸ್ ಆಗಿರುತ್ತೆ. ಸೊ ಸರ್ಕಾರದ ಯೋಜನೆಗಳು ಯಾವತ್ತಿಗೂ ಕೂಡ ಎಲ್ಲವೂ ಕೂಡ ಸ್ಟಾಪ್ ಆಗಲ್ಲ. ಸೊ ಪ್ರತಿ ತಿಂಗಳು, ಪ್ರತಿ ವರ್ಷ ಒಂದಷ್ಟು ಯೋಜನೆಗಳು ಬರುತ್ತೆ, ಒಂದಷ್ಟು ಅರ್ಜಿ ಆಹ್ವಾನಗಳಾಗುತ್ತೆ. ಸೊ ಹಾಗಾಗಿ ಖಂಡಿತ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಒಂದೊಂದು ವಿಚಾರಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಹಾಗಾಗಿ ಗ್ರಾಮ1 ಆಗಿ ಖುದ್ದು ನಾವೇ ಮಾಲೀಕರಾಗಿರ್ಬೇಕು. ಸೊ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.